ಸ್ವಾಮಿ ವಿವೇಕಾನಂದರು ಫೋಟೋ ಇದೆ ಮತ್ತು ಇಲ್ಲಿ ಒಂದು ಲೋಗೋ ಇದೆ. ಸಂವಿಧಾ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಈ ಸಂವಿಧಾ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ನಾವು ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26ಕ್ಕೆ ನಾವು ಪ್ರತಿಯೊಂದು ಶಾಲೆಗೆ ಹೋಗಿ ಯಾವುದಾದ್ರು ಒಂದು ಶಾಲೆನ ಆಯ್ಕೆಯನ್ನು ಮಾಡಿಕೊಂಡು ಆ ಶಾಲೆಗಳಿಗೆ ಹೋಗಿ ನಮ್ಮ ಟ್ರಸ್ಟ್ನ ಕಾರ್ಯ ಮತ್ತು ಉದ್ದೇಶವನ್ನು ತಿಳಿಸಿ ಮಕ್ಕಳಿಗೆ ನಾವು ಅವರ ಶಿಕ್ಷಣಕ್ಕೆ ಅಥವಾ ಅವರ ಕಲಿಕೆಗೆ ಬೇಕಾಗುವಂತಹ ಏನಾದರೂ ಒಂದು ಸಾಮಗ್ರಿಯನ್ನು ಕೊಡುವಂಥದ್ದು ಕಳೆದ ಒಂದು 6-7 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಈ ಸಂವಿಧಾ ಫೌಂಡೇಶನ್ ಟ್ರಸ್ಟ್ನ ಉದ್ದೇಶ ಏನಂತಂದ್ರೆ, ಯಾವ ಶಾಲೆಗಳು ಪಟ್ಟಣದಿಂದ ತುಂಬಾ ದೂರದಲ್ಲಿರ್ತವೆ ಅಂತಹ ಗ್ರಾಮಗಳಿಗೆ ನಾವು ಹೋಗಿ ಅಂತಹ ಗ್ರಾಮಗಳಿಗೆ ಶಾಲಾ ಮಕ್ಕಳಿಗೆ ಒಂದಿಷ್ಟು ಶಿಕ್ಷಣದ ವಿಚಾರ, ಶಿಕ್ಷಣದ ಪ್ರಗತಿ ಬಗ್ಗೆ ನಾವು ತಿಳಿಸಿ ಅವ್ರ ಜೊತೆಗೆ ನಾವು ಅವತ್ತಿನ ದಿನವನ್ನು ನಾವು ಕಳೆಯುವಂಥದ್ದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಕಳೆದ ವರ್ಷ ನಾವು ಬದ್ನಾಳ್ ಶಾಲೆಯಲ್ಲಿ ಮಾಡಿದ್ವಿ, ಈ ವರ್ಷ ನಾವು ಬಾಳೆಹಳ್ಳಿಲಿ ಮಾಡಿದ್ವಿ. ಯಾಕೆ ಬಾಳೆಹಳ್ಳಿ ಮಾಡಿದ್ವಿ ಅಂತಂದ್ರೆ ಇದು ತುಂಬಾ ಕಾಡಿನ ಒಳಗಡೆ ಇರುವಂಥದ್ದು. ಇದ್ರ ಜೊತೆಗೆ ಹೋದ ವರ್ಷ ನಿಮ್ಮ ಶಾಲೆಗೆ ಫಾರೆಸ್ಟ್ ಬಂದಿದ್ರು, ಸಂತೋಷ್ ಫಾರೆಸ್ಟ್ ಬಂದು ನನಗೆ ಹೋದ ವರ್ಷ ಹೇಳಿದ್ರು ನೀವು ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಂತ. ಈ ಕಾರ್ಯಕ್ರಮದಲ್ಲಿ ನಾನು ಅವರನ್ನ ನೆನೆಸ್ಕೊಳ್ಳೋದಕ್ಕೆ ತುಂಬಾ ನಾನು ಸಂತೋಷ ಪಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಜೀವನದಲ್ಲಿ ಮುಂದೆ ಓದಿ ಒಳ್ಳೆ ಸ್ಥಾನಮಾನ ಗಳಿಸಿ ನಂತರನೂ ಕೂಡ ನೀವು ನಿಮ್ಮ ಶಾಲೆಗೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಅಕ್ಕಪಕ್ಕದವರಿಗೆ ಅಥವಾ ಓದುವಂತ ಮಕ್ಕಳಿಗೆ ತಾವು ಎಲ್ಲರೂ ಸಹಾಯ ಮಾಡಬೇಕಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ತಾ, ನಿಮ್ಗೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಕೋರ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಗ್ರಾಮದ ಅಭಿವೃದ್ಧಿನ ನೀವೇ ಮಾಡ್ಬೇಕಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೋ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ಇದು ಅಸಾಧ್ಯ. ಒಂದು 10-20 ವರ್ಷಗಳ ಹೇಗೆ ಇರ್ತದೆ ನಿಮ್ಮ ಗ್ರಾಮ. ಎಲ್ಲರೂ ಶಾಲೆಯಲ್ಲಿ ಓದಬೇಕು, ಶಿಕ್ಷಣ ಪಡಿಬೇಕು, ಉನ್ನತ ಹುದ್ದೆಗೆ ಹೋಗ್ಬೇಕು. ನಿಮ್ಮ ಗ್ರಾಮಗಳ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ಆಗ ಮಾತ್ರ ಗ್ರಾಮದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಾನು ಒಳ್ಳೇದಾಗಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಭಾರತ್ ಮಾತಾ ಕಿ ಜೈ.